ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಕಾರ್ತೀಕ ಪುರಾಣ ಅಧ್ಯಾಯ 7. ದೀಪಗಳ ಆರಾಧನೆಯ ವಿಧಾನ. ವಸಿಷ್ಠ ಮಹರ್ಷಿಗಳು ಜನಕರಾಜನಿಗೆ ಇನ್ನೊಂದು ಕಥೆ ಹೇಳಲು ಉಪಕ್ರಮಿಸಿದರು. ಜನಕನೇ, ಹಿಂದೆ ನಾನು ದೀಪಗಳ ಆರಾಧನೆ ಕಾರ್ತೀಕ ಮಾಸದಲ್ಲಿ ಮಾಡುವುದರಿಂದ ಶುಭಪ್ರದ ಉಂಟಾಗುತ್ತದೆ ಎಂದು ನಿನಗೆ ಹೇಳಿರುವೆನು. ಅದೇ ರೀತಿ ಭಗವದ್ಗೀತೆಯ ಪಠನ ಮತ್ತು ಶ್ರವಣ ಮಾಡುವುದರಿಂದ ಸಹ ಮುಕ್ತಿ ಲಭಿಸುತ್ತದೆ. ಕಾರ್ತೀಕ ಮಾಸದಲ್ಲಿ ವಿಷ್ಣು ಮತ್ತು ಹರನ ಸೇವೆ ಮಾಡುವುದರಿಂದ ಬದುಕು ಪುನೀತವಾಗುತ್ತದೆ. ಕಾರ್ತೀಕ ಮಾಸದಲ್ಲಿ ಶ್ರೀ ವಿಷ್ಣುವಿನ ಕಮಲ ಪುಷ್ಪಗಳ ಜೊತೆಗೆ ಕಮಲ ಪುಷ್ಪಗಳಿಂದ ಪೂಜೆ ಮಾಡುವುದರಿಂದ ಆ ಮನೆಯಲ್ಲಿ ಲಕ್ಷ್ಮಿ ಅಚಲವಾಗಿ ನಿಲ್ಲುವಳು. ಶ್ರೀ ವಿಷ್ಣುವಿಗೆ ತುಳಸಿ ಅತ್ಯಂತ ಪ್ರಿಯ. 1000 ತುಳಸಿ ದಳಗಳಿಂದ ವಿಷ್ಣುವಿನ ಆರಾಧನೆ ಮಾಡಿ. ಆಗ ಮನುಷ್ಯನಿಗೆ ಮರುಜನ್ಮ ಇರುವುದಿಲ್ಲ, ಅವನಿಗೆ ಸ್ವರ್ಗಲೋಕ ಪ್ರಾಪ್ತಿಯಾಗುತ್ತದೆ. ಕಾರ್ತೀಕ ಮಾಸದ ವ್ರತ ಆಚರಿಸುವ ಭಕ್ತನಿಗೆ ಪಾಪದ ಸೋಂಕು ತಗುಲುವುದಿಲ್ಲ. ಕಾಡುಗಳಲ್ಲಿ ಅಲೆಯುತ್ತಾ ಬೆಟ್ಟದ ನೆಲ್ಲಿಕಾಯಿ ಮರದ ಕೆಳಗೆ ಹರಿಯ ಪೂಜೆ ಮಾಡುವುದರಿಂದ ಅವನು ನರಕಲೋಕದಿಂದ ದೂರ ಉಳಿಯುತ್ತಾನೆ. ಕಾರ್ತೀಕ ಮಾಸದ ಫಲಗಳಿಗೆ ಲೆಕ್ಕವಿಲ್ಲ. ಕಾರ್ತೀಕ ಮಾಸದಲ್ಲಿ ವನಭೋಜನ ಮತ್ತು ವಿಷ್ಣುವಿನ ಸಾಲಿಗ್ರಾಮವನ್ನು ಭಜಿಸಿ ಪೂಜಿಸಿದರೆ ಅವನಿಗೆ ವೈಕುಂಠ ಪ್ರಾಪ್ತಿಯಾಗುವುದು ಶತಸಿದ್ಧ. ಅವನು ಸಕಲ ಪಾಪಗಳಿಂದ ಮುಕ್ತನಾಗುತ್ತಾನೆ. ಮನುಷ್ಯನ ಬದುಕು ಬಹಳ ಪವಿತ್ರ. ಅವನು ಅನೇಕ ರೀತಿಯಿಂದ ಸೇವೆ ಮಾಡಿ ಪುಣ್ಯ ಗಳಿಸಿಕೊಳ್ಳಬಹುದು. ಕಾರ್ತೀಕ ಮಾಸದಲ್ಲಿ ಸೇವೆ ಮಾಡುವುದರಿಂದ ಪುಣ್ಯಗಳ ಕೋಟೆ ಕಟ್ಟಿಕೊಳ್ಳಬಹುದು. ಅವನು ಪುಷ್ಯವಂತನಾಗಲು ಅನೇಕ ಬಗೆಯ ಸೇವೆಯನ್ನು ಭಗವಂತನ ನಾಮಸ್ಮರಣೆ ಮಾಡುತ್ತಾ ಗಳಿಸಿಕೊಳ್ಳಬಹುದು. ಕಾರ್ತೀಕ ಮಾಸದಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡುವುದು ಶ್ರೇಯಸ್ಕರ. ದೇವಾಲಯದ ಬಾಗಿಲಿಗೆ ತೋರಣ ಕಟ್ಟುವುದರಿಂದ ಭಕ್ತ ಶಿವನ ಸನಿಹ ಪಡೆದುಕೊಳ್ಳಬಹುದು. ಅವನು ಶಿವನ ಕೈಲಾಸದಲ್ಲಿ ವಾಸ ಮಾಡಬಹುದು. ಮನುಷ್ಯ ತಿಳಿದು ಅಥವಾ ತಿಳಿಯದೆ ಅನೇಕ ಪಾಪಗಳನ್ನು ಮಾಡಿರುತ್ತಾನೆ. ಅವನ ಪಾಪಕರ್ಮಗಳು ಕಾರ್ತೀಕ ಮಾಸದಲ್ಲಿ ಮುಂಜಾನೆ ಮತ್ತು ಸಂಜೆ ಶಿವನ ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡುವುದರಿಂದ ಬೆಂಕಿಯಲ್ಲಿ ಬಿದ್ದ ಬಟ್ಟೆ ಕ್ಷಣ ಮಾತ್ರದಲ್ಲಿ ಉರಿದು ಬೂದಿಯಾಗುವಂತೆ ಪಾಪಗಳು ಕಳೆದು ಹೋಗುತ್ತವೆ. ಕಾರ್ತೀಕ ಮಾಸದಲ್ಲಿ ಬಾಳೆಕಂದುಗಳಿಂದ ಮಂಟಪ ನಿರ್ಮಾಣ ಮಾಡಿ ವಿಷ್ಣುವಿನ ಪ್ರತಿಷ್ಠಾಪನೆ ಮಾಡಿ ಪೂಜಿಸಿ. ಆಗ ಭಕ್ತರು ವೈಕುಂಠ ಲೋಕ ಗಳಿಸಿಕೊಳ್ಳಬಹುದು. ದೇವಾಲಯಗಳಲ್ಲಿ ಧ್ವಜದ ಸ್ತಂಭದ ಸುತ್ತಲೂ ಪ್ರದಕ್ಷಿಣೆ ಮಾಡುವವರು ಪಾಪಗಳಿಂದ ದೂರ ಉಳಿಯಬಹುದು. ಕಾರ್ತೀಕ ಮಾಸ ಎಂದರೆ ಶಿವನ ಮಾಸ. ಶಿವನಿಗೆ ಅತ್ಯಂತ ಇಷ್ಟವಾದ ದಿನಗಳು. ಶಿವನು ತನ್ನ ಭಕ್ತನು ಬೇಡಿದ ವರಗಳನ್ನು ಕೊಡುವ ಕೊಡುಗೈದಾನಿ. ಕೇವಲ ಒಂದು ದಳ ಹೂವು, ಮಲ್ಲಿಗೆ, ಜಾಜಿ ಯಾವ ಪುಷ್ಪಗಳಿಂದ ಪೂಜಿಸಿದರೂ ಅವನು ನಿಮಗೆ ಒಲಿಯುತ್ತಾನೆ. ಭಕ್ತನಿಗೆ ಆರೋಗ್ಯ, ಆಯುಷು ಕರುಣಿಸುತ್ತಾನೆ. ಪೂಜೆ ಮಾಡುವ ಸ್ಥಳದಲ್ಲಿ ಎಳ್ಳು ಹರವಿ ಮೇಲೆ ಸುವಾಸನೆಗಳಿಂದ ಹೂಗಳನ್ನು ಹರಡಿ ಮೇಲೆ ದೀಪಗಳನ್ನು ಬೆಳಗಿಸಿ. ನಂದಾದೀಪ ಸಹ ಬೆಳಗಬಹುದು. ಅವನ ಇಡೀ ಜನ್ಮ ಭಾಗ್ಯಗಳಿಂದ ಕೂಡಿರುತ್ತದೆ. ನಂದಾದೀಪ ಆರದಂತೆ ಕಾಯಬೇಕು. ಶಿವನ ಕುರಿತು ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳಿ, ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ. ಶ್ರೀ ವಿಷ್ಣು ತುಳಸಿ ಪ್ರಿಯ. ಅವನಿಗೆ ತುಳಸಿ ಕಟ್ಟೆಯ ಮುಂದೆ ರಂಗವಲ್ಲಿ ಹಾಕಿ ದೀಪಗಳನ್ನು ಬೆಳಗಿಸಿ. ಆ ದಿನಗಳಲ್ಲಿ ಉತ್ತಮ ಬ್ರಾಹ್ಮಣನಿಗೆ ವಸ್ತ್ರಗಳನ್ನು ದಾನ ಮಾಡಿದರೆ ನೀವು ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯ ಲಭಿಸುತ್ತದೆ. ಕಾರ್ತೀಕ ಮಾಸದಲ್ಲಿ ದೇವಿಯರ ಆರಾಧನೆ ಸೂಕ್ತ. ತಾಯಿ ಜಗನ್ಮಾತೆಯನ್ನು ಸ್ಮರಿಸಿ ಈ ರೀತಿ ದೇವಿಯನ್ನು ಪೂಜಿಸಿ ಆರಾಧನೆ ಮಾಡುವುದರಿಂದ ಸ್ತ್ರೀಯರಿಗೆ ಮಂಗಳ ಉಂಟಾಗುತ್ತದೆ. ಶಿವನ ಆಲಯದಲ್ಲಿ ಪಾರ್ವತಿ
ವಿಷ್ಣುವಿನ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿಯನ್ನು ಪೂಜಿಸಿ ದೇವಿಯರಿಗೆ ಕುಂಕುಮಾರ್ಚನೆ ಮಾಡಿ ಅಂತಹ ಸ್ತ್ರೀಯರು ಆರೋಗ್ಯ, ಸಿರಿ, ಸಂಪತ್ತು, ಆಯುಷ್ಯಗಳಿಂದ ಕಂಗೊಳಿಸುತ್ತಾರೆ. ಕಾರ್ತಿಕ ಮಾಸ ಅತ್ಯಂತ ಶ್ರೇಷ್ಠ ಮಾಸ. ತಮ್ಮ ಜೀವನದ ಕೊನೆಯಲ್ಲಿ ಶಿವ ವಿಷ್ಣುವಿನ ಸನಿಹಕ್ಕೆ ಪಾತ್ರರಾಗುತ್ತಾರೆ. ಶಂಕರ ಮತ್ತು ನಾರಾಯಣ ಎಂದರೆ ಶಿವ ಮತ್ತು ವಿಷ್ಣುವಿಗೆ ವಿವಿಧ ಬೇರೆ ಬೇರೆ ಬಣ್ಣ ಸುವಾಸನೆಯಿಂದ ಕೂಡಿದ ಪುಷ್ಪಗಳಿಂದ ಅರ್ಚನೆ ಮಾಡಿ ಭಗವಂತನಿಗೆ ಗಾಯನ ನಾಟ್ಯದ ಸೇವೆಯನ್ನೂ ಸಹ ಅರ್ಪಣೆ ಮಾಡಿ ಶುಭ ಫಲಗಳನ್ನು ಗಳಿಸಿಕೊಳ್ಳಿ. ಕಾರ್ತಿಕ ಮಾಸದಲ್ಲಿ ಪೂಜೆ ಪುನಸ್ಕಾರ, ದೀಪಗಳ ಆರಾಧನೆ, ದೀಪಗಳ ದಾನ, ಬ್ರಾಹ್ಮಣರಿಗೆ ಭೋಜನ, ದಾನ ಧರ್ಮಗಳನ್ನು ಮಾಡಿ ನೀವು ಅನೇಕ ಪಾಪಗಳಿಂದ ಮುಕ್ತಿ ಪಡೆದುಕೊಳ್ಳಬಹುದು, ದೇವರ ಪ್ರೀತಿಗೆ ಪಾತ್ರರಾಗಬಹುದು. ಅಂತಹ ಸಮಯದಲ್ಲಿ ಯಾವ ವ್ಯಕ್ತಿ ಸೋಮಾರಿಯಾಗಿ ಭಗವಂತನನ್ನು ಶಪಿಸುತ್ತಾನೋ ಅವನು ಪಾಪಗಳ ಕೂಪದಲ್ಲಿ ಬೀಳುತ್ತಾನೆ, ನಾಯಿ ನರಿ ಕತ್ತೆಗಳ ಜನ್ಮ ತಾಳುತ್ತಾನೆ, ಅವರಿಗೆ ಇಹಪರ ಲೋಕದಲ್ಲಿ ಮುಕ್ತಿ ಲಭಿಸುವುದಿಲ್ಲ. ಮನುಷ್ಯ ಅತ್ಯಂತ ಬುದ್ಧಿವಂತ ಜೀವಿ. ಅವನು ವಿವೇಕ ಬುದ್ಧಿ ತನ್ನ ಕೈಗಳಲ್ಲಿ ಇರುವ ಸಮಯದಲ್ಲಿಯೇ ಭಗವಂತನ ನಾಮಸ್ಮರಣೆ ಮಾಡಬೇಕು. ಆಗಲೇ ಅವನ ಜೀವನ ಸುಖಮಯವಾಗಿರುತ್ತದೆ. ಕಾರ್ತಿಕ ಮಾಸದಲ್ಲಿ ಶಿವ ವಿಷ್ಣುವಿನ ಆರಾಧನೆ ಸರಿಯಾದ ಮಾರ್ಗ. ಭಗವಂತನನ್ನು ನಾನಾ ಹೂಗಳಿಂದ ಪೂಜಿಸಬೇಕು. ದೇವಸ್ಥಾನಗಳಲ್ಲಿ ರಂಗೋಲಿ ಸೇವೆ ಮಾಡಬೇಕು. ಶ್ರೀರಂಗನಾಥನ ಕುರಿತು ಧ್ಯಾನ ಮಾಡಬೇಕು. ಇಂತಹ ಸೇವೆಗಳನ್ನು ಭಕ್ತಿ ಮನಃಪೂರ್ವಕವಾಗಿ ಮಾಡುವುದರಿಂದ ಭಕ್ತನು ಮುಂದೆ ಸಕಲ ವೇದಗಳನ್ನು ಅರಿತ ಬ್ರಾಹ್ಮಣ ಸಂಕುಲದಲ್ಲಿ ಜನಿಸುತ್ತಾನೆ. ಅವನು 3 ಲೋಕಗಳಲ್ಲಿ ಮುಕ್ತಿ ಕಾಣುತ್ತಾನೆ. ವಿಷ್ಣು ಸಹಸ್ರನಾಮ ಪಠನ ಮಾಡುವುದರಿಂದ ಸೂರ್ಯನ ತೇಜಸ್ಸಿನಿಂದ ಬೆಳಗುತ್ತಾನೆ. ನಾರಾಯಣನಿಗೆ ಅಗಸೆ ಹೂಗಳು ಎಂದರೆ ಪಂಚಪ್ರಾಣ. ಅಗಸೆ ಹೂಗಳಿಂದ ಹಾರ ಮಾಡಿ ಹಾಕಿ ಅವನಿಗೆ ಇಹಪರ ಲೋಕಗಳಿಂದ ಮುಕ್ತಿ. ವಿಷ್ಣುವಿಗೆ ಇಷ್ಟವಾದ ತುಳಸಿ ಹಾರ ಹಾಕಿ ಪ್ರಾರ್ಥನೆ ಮಾಡುವುದರಿಂದ ಅವನಿಗೆ ವಿಷ್ಣು ಲೋಕ ಶತಸಿದ್ಧ. ಮನುಷ್ಯನ ಬದುಕು ಅನೇಕ ಕಷ್ಟ ಕೋಟಲೆಗಳ ಕೋಟೆ. ಕಾರ್ತಿಕ ಮಾಸದಲ್ಲಿ ಸ್ನಾನ ಮಾಡುವುದರಿಂದ ಅವಕಾಶ ದೊರಕದಿದ್ದರೆ ಅಂತಹ ವ್ಯಕ್ತಿಗಳು ಒಂದು ಭಾನುವಾರ ಕಷ್ಟಪಟ್ಟು ಸ್ನಾನ ಮಾಡಿ ಶಿವನ ಧ್ಯಾನ ಮಾಡಿ. ಈ ರೀತಿ ಮಾಡುವುದರಿಂದ ಇಡೀ ತಿಂಗಳು ಕಾರ್ತಿಕ ಮಾಸದ ವ್ರತ ಆಚರಣೆ ಮಾಡಿದ ಫಲ ಲಭಿಸುತ್ತದೆ. ಪಾಡ್ಯ, ಹುಣ್ಣಿಮೆ, ಅಮಾವಾಸ್ಯೆಗಳ ದಿನ ಸ್ನಾನಾದಿಗಳನ್ನು ಆಚರಣೆ ಮಾಡಿ. ಅಂತಹ ಸಮಯದಲ್ಲಿ ಮನಸ್ಸಿಗೆ ಕಿರಿಕಿರಿ ಉಂಟಾದರೂ ಸ್ನಾನ ಮಾಡಿ. ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ವಿಷ್ಣುವಿನ ಸನಿಹಕ್ಕೆ ಪಾತ್ರರಾಗಬಹುದು. ದೀಪಾರಾಧನೆ, ಪೂಜೆ ಪುನಸ್ಕಾರಗಳು ಮಾಡುವುದರಿಂದ ವಿಷ್ಣು ಹರನ ಲೋಕ ಸೇರಿಕೊಳ್ಳಬಹುದು. ಕಾರ್ತಿಕ ಮಾಸದಲ್ಲಿ ಪುರುಷ ಸೂಕ್ತ ಪಠನ ಮಾಡಿ ಬಿಸಿಲು ಇರುವಾಗಲೇ ಹುಲ್ಲು ಒಣಹಾಕು ಎನ್ನುವ ಮಾತು ಉಂಟು. ಹಾಗೆಯೇ ಬುದ್ಧಿ ಮನಸ್ಸು ಆರೋಗ್ಯ ಇರುವ ಸಮಯದಲ್ಲಿಯೇ ಭಗವಂತನ ಆರಾಧನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು. ಕಾರ್ತಿಕ ಮಾಸದ ವ್ರತದ ಆಚರಣೆ ಮಾಡದಿದ್ದರೆ ನಾಯಿ ನರಿಗಳ ಜನ್ಮ ಪ್ರಾಪ್ತವಾಗುತ್ತದೆ ಎಂಬಲ್ಲಿಗೆ 7ನೇ ಅಧ್ಯಾಯ ಮುಗಿಯಿತು.